ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನವೆಂಬರ್ 27ರಂದು ಮುಧೋಳದಲ್ಲಿ ವಚನ ಜೀವನ ಪ್ರವಚನ ಸಮಾರೋಪ ಸಮಾರಂಭ. 201ನೇ ಬಸವ ಜ್ಯೋತಿ ಕಾರ್ಯಕ್ರಮ ಆಯೋಜನೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ವಿಶೇಷ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ. ಪಾಲ್ಗೊಳ್ಳಲು ನಾಗಯ್ಯ ಸ್ವಾಮಿ ಕರೆ. ವಚನಾಮೃತ ಕನ್ನಡ ಸಂಘದಿಂದ ರಂಗಮಂದಿರದಲ್ಲಿ ಜರುಗಿದ ವಚನ ಸಾಹಿತ್ಯೋತ್ಸವ. ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ವಿದ್ವತ್ಪೂರ್ಣ ಉಪನ್ಯಾಸಗಳು. ಪ್ರಪಂಚದಲ್ಲಿ ಯಾರೂ ಕೂಡ ಕ್ರಾಂತಿಕಾರಿ ಸಿದ್ಧಾಂತವನ್ನು ಕೊಟ್ಟವರೇ ಬಸವಣ್ಣನವರು. ಸಮಾರಂಭದಲ್ಲಿ ಅಭಿಮತ. ನಶೆ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಶಹೀನ್ ಶಿಕ್ಷಣ ಸಂಸ್ಥೆ ವತಿಯಿಂದ ನಗರದಲ್ಲಿ ಜರುಗಿದ ಜಾಗೃತಿ ಜಾಥಾ. ಚೌಬಾರ ಹತ್ತಿರ ಗುಟ್ಕಾ, ಸಿಗರೇಟ್ ಮತ್ತು ವಿವಿಧ ನಶೆ ಪದಾರ್ಥಗಳನ್ನು ಸುಟ್ಟ ಮುಖಂಡರು. ಕಿರಾಣ ಅಂಗಡಿಗಳಿಗೆ ತೆರಳಿ ಗುಟ್ಕಾ ಮಾರದಂತೆ ಜಾಗೃತಿ. ಡಾಕ್ಟರ್ ಅಬ್ದುಲ್ ಖದೀರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನವೆಂಬರ್ 27ರಂದು ಕಮಲನಗರ ತಾಲೂಕಿನ ಮುಧೋಳ ಗ್ರಾಮದ ಗುರುಬಸವ ಅನುಭವ ಮಂಟಪದಲ್ಲಿ 201ನೇ ಬಸವ ಜ್ಯೋತಿ ಕಾರ್ಯಕ್ರಮ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ. ವಚನ ಜೀವನ ಪ್ರವಚನ ಸಮಾರೋಪ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಪಾಲ್ಗೊಳ್ಳಬೇಕೆಂದು ನಾಗಯ್ಯ ಸ್ವಾಮಿ ಕರೆ ನೀಡಿದ್ದಾರೆ. ನಗರದ ಸುದ್ದಿ ಸಮಯ ಕಚೇರಿಯಲ್ಲಿ ಈ ಕುರಿತು ಮಾತನಾಡಿರುವಂತಹ ಅವರು, ಬಸವಗಂಗಾ ಅಕ್ವಾ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಉದ್ಯಮದ 6ನೇ ವಾರ್ಷಿಕೋತ್ಸವ ಪ್ರಯುಕ್ತ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಅದೇ ರೀತಿಯಾಗಿ ನಾಗಯ್ಯ ಸ್ವಾಮಿಯವರ 55ನೆಯ ಜನ್ಮದಿನದ ಪ್ರಯುಕ್ತವಾಗಿಯೂ ಕೂಡ ಈ ಒಂದು ವಿವಿಧ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ದಿವ್ಯ ಸಾನ್ನಿಧ್ಯವನ್ನು ಬಸವಗಿರಿಯ ಪೂಜ್ಯ ಶ್ರೀ ಪ್ರಭುದೇವ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಎಂದು ಸ್ವಾಮಿ ಕರೆ ನೀಡಿದ್ದಾರೆ. ಇಂದು ಯುವಕರು ದುಶ್ಚಟಕ್ಕೆ ಬಲಿಯಾಗಿ ಹಾಳಾಗುತ್ತಿರುವುದನ್ನು ತಪ್ಪಿಸಲಿಕ್ಕೆ ಅವರಿಗೆ ಸಂಸ್ಕಾರ ನೀಡುವುದೇ ನಮ್ಮ ಈ ಒಂದು ಬಸವ ಜ್ಯೋತಿ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿವೆಂಬುವುದು ತೊಡೆದು ಭಕ್ತವೆಂದೆನಿಸಿದ ಗುರುವೇ, ಚೆನ್ನ ಮಲ್ಲಿಕಾರ್ಜುನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣೋ ಶರಣಾರ್ಥಿ. ವಿಶ್ವಗುರು ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ 201ನೆಯ ಬಸವ ಜ್ಯೋತಿ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಕಮಲನಗರ ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಗುರುಬಸವೇಶ್ವರ ಅನುಭವ ಮಂಟಪದಲ್ಲಿ ನಡೆಯುತ್ತಲಿದ್ದು 27/11/2025ರಂದು ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಸವಪ್ರಭು ದೇವರು, ಲಿಂಗಾಯತ ಮಹಾಮಠ ಬಸವಗಿರಿ ಮತ್ತು ಗೊರಟ ಅವರ ಸಾನ್ನಿಧ್ಯದಲ್ಲಿ ಹಾಗೂ ಉದ್ಘಾಟಕರಾಗಿ ರವೀಂದ್ರ ಸ್ವಾಮಿ ಏಕತಾ ಫೌಂಡೇಶನ್ ಅಧ್ಯಕ್ಷರು ಅವರು ಕೂಡ ಆಗಮಿಸುತ್ತಲಿದ್ದಾರೆ. ಅದೇ ರೀತಿಯಾಗಿ ಉದ್ಘಾಟಕ ಅಧ್ಯಕ್ಷತೆ ಮಾಧವರಾವ್ ಕೆ ಪಾಟೀಲ್ ಮಾಜಿ ಸೈನಿಕರು ವಹಿಸಿಕೊಂಡಿರುತ್ತಾರೆ. ಅದೇ ರೀತಿ ಸುಮಾರು ದಿನಗಳಿಂದ ಗುರುಬಸವೇಶ್ವರ ಅನುಭವ ಮಂಟಪದಲ್ಲಿ 201 ಮಾಸಿಕ ಬಸವ ಜ್ಯೋತಿಗಳು ಮುಗಿಯುತ್ತಲಿವೆ. ಪ್ರತಿ ವರ್ಷ ಬಸವಗಂಗಾ ಅಕ್ವಾ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ನ ಮಾಲೀಕನಾಗಿದ್ದು ಅದರ ವಾರ್ಷಿಕೋತ್ಸವ ಮತ್ತು ಬಸವ ಜ್ಯೋತಿ ಕಾರ್ಯಕ್ರಮ, ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಉದ್ದೇಶ. ಇಂದಿನ ಸಮಾಜದಲ್ಲಿ ನವಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಸಂಸ್ಕಾರದ ಕೊರತೆ ಉಂಟಾಗ್ತಾ ಇದೆ. ಬಹಳ ನೋವಿನ ಸಂಗತಿ. ಮುಖ್ಯವಾಗಿ ಸಂಸ್ಕಾರದ ಕಡೆ ಮಕ್ಕಳ ಒಲವನ್ನು ಹೇಗೆ ಆಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಆಯೋಜಿಸ್ತೇವೆ. ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದೂ ಕೂಡ ಭ್ರಷ್ಟನಾಗುವುದಿಲ್ಲ ಎಂತಕ್ಕಂಥ ಮಾತು ಇವತ್ತಿನ ದಿನಮಾನಗಳಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅಂತಕ್ಕಂಥ ಮಾತು. ಹಾಗಾಗಿ ಸಮಾಜದಲ್ಲಿ
ಎಲ್ಲರೂ ಒಳ್ಳೆಯ ಸಂಸ್ಕಾರಸ್ಥರಾಗಿ ಬಾಳಲೆಂದು ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನವೆಂಬರ್ 27ನೇ ತಾರೀಕಿಗೆ ಆಯೋಜನೆ ಮಾಡುತ್ತೇವೆ. ಪ್ರಪಂಚದಲ್ಲಿ ಯಾರೂ ಕೊಡದ ಕ್ರಾಂತಿಕಾರಿ ಸಿದ್ಧಾಂತಗಳನ್ನು ಈ ವಿಶ್ವಕ್ಕೆ ನೀಡಿದವರೇ ಬಸವಣ್ಣನವರು. ಬಸವಣ್ಣನವರು ತಮ್ಮ ವಚನಗಳಲ್ಲಿ ರಾಜಬೀದಿ, ರಾಜತೇಜ ಮತ್ತು ಭಕ್ತಿ ಪಕ್ಷ ಎನ್ನುವಂಥ 3 ಪ್ರಮುಖ ಶಬ್ದಗಳನ್ನು ಬಳಸ್ತಾರೆ. ಇಂದಿನ ರಾಜಕಾರಣಿಗಳು ಪಕ್ಷಾಂತರ ಮಾಡುವುದು ಅದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಎಂದು ಅವತ್ತೇ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಾರಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಆ ಒಂದು ವಚನೋತ್ಸವ ಕಾರ್ಯಕ್ರಮದ ಪ್ರಮುಖ ಅತಿಥಿಗಳು ಮಾತನಾಡಿರುವಂತಹ ಆ ಒಂದು ಸಮಾರಂಭದಲ್ಲಿ, ಆ ಒಂದು ಗೋಷ್ಠಿಗಳಲ್ಲಿ ಬಹಳ ಅರ್ಥಪೂರ್ಣವಾದ ವಿಚಾರಗಳನ್ನು ಮಂಡಿಸ್ತಾರೆ. ಆಮೇಲೆ ನಾವೆಲ್ಲರೂ ಕೂಡ ಸಹೋದರರು, ಎಲ್ಲರೂ ನಮ್ಮವರೆಂದು ಒಪ್ಪಿಕೊಂಡು ಬದುಕುವುದು ಬಸವ ಧರ್ಮವಾಗಿದೆ. ಇವ ನಮ್ಮವನೆಂದು ತಿಳಿದು ಬದುಕಿದಾಗ ಮಾತ್ರ ಅದು ನಿಜವಾದ ಪ್ರಜಾಪ್ರಭುತ್ವ ಆಗುತ್ತೆ. ಲೋಕ ವಿರೋಧಿ ಶರಣ ಯಾರಿಗೂ ಕೂಡ ಅಂಜೋದಿಲ್ಲ. ನಿಮ್ಮ ಪಾಡಿಗೆ ನೀವು ನ್ಯಾಯಸಮ್ಮತವಾಗಿ ಬದುಕಬೇಕೆಂಬುದು ಬಸವಾದಿ ಶರಣರ ಆಶಯವಾಗಿತ್ತು. ಇಂದು ಅನೇಕ ಪಕ್ಷಗಳಿದ್ದರೆ ಅದು ಭಕ್ತಿ ಪಕ್ಷ ನಡೆಸಿದವರು ಒಂದು ಬಸವಾದಿ ಶರಣರು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಹೀಗೆ BSP ಇರ್ಬೋದು, ಅನೇಕ ಪಕ್ಷಗಳಿವೆ. ಆದರೆ ಅವತ್ತು ಒಂದು ನ್ಯಾಯಸಮ್ಮತವಾದ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪಕ್ಷವನ್ನು ಯಾರಾದರೂ ಕೊಟ್ಟಿದ್ದಾರೆ ಅಂದರೆ ಅದು ಭಕ್ತಿ ಪಕ್ಷ, ಅದು ಗುರು ಬಸವಣ್ಣನವರು ಕೊಟ್ಟಿದ್ರು ಅನ್ನುವಂಥ ಮಾತನ್ನು ಕೂಡ ಅತಿಥಿಗಳು ತಮ್ಮ ಭಾಷಣದಲ್ಲಿ ಬಹಳ ಮಾರ್ಮಿಕವಾಗಿ ಸಾಗರ್ ಅವರು ಹೇಳ್ತಾರೆ. ಬಸವಣ್ಣನವರು ಭಕ್ತಿ ಪಕ್ಷ ಕುರಿತು ತಮ್ಮ ವಚನಗಳಲ್ಲಿ ಪ್ರತಿಪಾದನೆ ಮಾಡುವಾಗ ಹಲವು ವಿಷಯಗಳನ್ನು ಇಟ್ಟುಕೊಂಡು ಹೇಳ್ತಾರೆ. ನ್ಯಾಯಸಮ್ಮತವಾಗಿ ದುಡಿಬೇಕು, ಸಮಾನವಾಗಿ ಹಂಚಿಕೊಂಡು ತಿನ್ನಬೇಕು. ಕಾಗೆ ಯಾವ ರೀತಿಯಾಗಿ ಹಂಚಿಕೊಂಡು ತಿನ್ನುತ್ತದೆಯೋ, ಕೋಳಿ ಹೇಗೆ ತಮ್ಮವರನ್ನ ಕರ್ಕೊಂಡು ಬಂದು ತಿನ್ನುತ್ತದೆಯೋ, ಹಾಗೆ ಮಾನವನು ಕೂಡ ಹಂಚಿಕೊಂಡು ತಿಂದ ದಿನವೇ ಈ ಸಮಾಜ ಕಲ್ಯಾಣ ರಾಜ್ಯವಾಗುತ್ತೆ ಎಂಬುದು ಶರಣರ ಆಶಯವಾಗಿತ್ತು ಎಂದು ವಚನ ಸಾಹಿತ್ಯೋತ್ಸವದಲ್ಲಿ ವಿವಿಧ ಉಪನ್ಯಾಸಗಳಲ್ಲಿ ಕೇಳಿಬಂದವು. ಇದೇ ವೇಳೆ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ, ಶಹೀನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ರೇವಣಸಿದ್ದಪ್ಪ ಜಲಾದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಭಾಲ್ಕಿಯ ಪೂಜ್ಯಶ್ರೀ ಬಸವಲಿಂಗ ಪಟ್ಟದೇವರು ವಹಿಸಿದರು. ಆರಂಭದಲ್ಲಿ ವೈಜನಾಥ್ ಸಜ್ಜನ್ ಶೆಟ್ಟಿ ಅವರಿಂದ ವಚನ ಗಾಯನ ಜರುಗಿತು. ಗೊತ್ತಿದೆ, ಆ ರಾಜಕೀಯವನ್ನೇ ನಾವು ಕಣ್ಣು ಮುಂದೆ ಇಟ್ಕೊಂಡು ಬಸವಣ್ಣನವರ 3 ತಾತ್ವಿಕತೆಗಳನ್ನು, ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್ ಆಫ್ ಬಸವಣ್ಣ ಅಂತ ಇಟ್ಕೊಂಡ್ರೆ ನಿಜವಾಗಿಯೂ ರೋಮಾಂಚನ ಆಗ್ತದೆ. ಜಗತ್ತಿನ ಯಾವ ಪ್ರೊಟೆಸ್ಟೆಂಟ್ ಅನ್ನು ಕೊಡಲಾರದ ಅದ್ಭುತವಾದ ಕ್ರಾಂತಿಕಾರಿ ಸಿದ್ಧಾಂತಗಳನ್ನು ಬಸವಣ್ಣವರು ಕೊಡ್ತಾರೆ. ಬಸವಣ್ಣವರ ಒಂದು ವಚನದಲ್ಲಿ ಅಥವಾ 3 ತಾತ್ವಿಕತೆಗಳೇನಿವೆ, ಒಂದು ರಾಜ ಬೀದಿ ಅಂತ ಶಬ್ದ ಬಳಸ್ತಾರೆ ಬಸವಣ್ಣವರು, ರಾಜ ಬೀದಿ. ಎರಡನೇದು ರಾಜ ತೇಜ, ಇನ್ನೊಂದು ಭಕ್ತಿ ಪಕ್ಷ ಅಂತ ಶಬ್ದ ಬಳಸ್ತಾರೆ. ಯಾರಾದರೂ ಗಮನಿಸಿರಬಹುದು ನೋಡಿ, ಇವುಗಳನ್ನು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಹೇಗೆ ಕಂಡಿದ್ರು ಬಸವಣ್ಣವರು ಅನ್ನೋದನ್ನ ಅವರ ವಚನಗಳಲ್ಲಿ ನಾವು ಗಮನಿಸಬಹುದು. ಭೌತಿಕನ ಸೀರೆಯ ಸಾತ್ವಿಕ ನೆರೆ ಉಟ್ಟಡೆ, ಭೌತಿಕ ಸಾತ್ವಿಕನಾದ, ಸಾತ್ವಿಕ ಭೌತಿಕನಾದ. ಈ ಮಾತು ಬಿದ್ದುದು ನೋಡ ರಾಜ ಬೀದಿಯಲ್ಲಿ. ಅಯ್ಯ ಭೂತ ಕೆಣಕಿದಡಿಲ್ಲ, ಮಾತ ಮುಚ್ಚಿದಡಿಲ್ಲ, ಓತು ಕೂಡುವ ಅನ್ನುವ ಕೂಡುವ ಸಂಗಮ ದೇವವಲ್ಲ. ಇಡೀ ಪ್ರಜಾಪ್ರಭುತ್ವ ಹೇಗಿರ್ತದೆ ಅನ್ನೋದನ್ನು ಬಸವಣ್ಣನವರ ಈ ಒಂದು ವಚನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಾಣಬಹುದು. ಈ ಭೂತದ ಸೀರೆಯನ್ನು ಸಾತ್ವಿಕ ಸೀರೆ ಅಂದರೆ ಬಟ್ಟೆ, ಈಗಿನ ಅರ್ಥದ ಸೀರೆ ಅಲ್ಲ, 12ನೇ ಶತಮಾನದಲ್ಲಿ ಸೀರೆ ಅಂದರೆ ಬಟ್ಟೆ ಅದು. ಈ ಭೂತದ ಸೀರೆಯನ್ನು ಸಾತ್ವಿಕ ಉಟ್ಕೊಳ್ಳೋದು, ಸಾತ್ವಿಕನ ಸೀರೆಯನ್ನು ಭೂತ ಉಟ್ಕೊಳ್ಳೋದು ಇದೆಯಲ್ಲ, ಅದಲು ಬದಲು ಕಚ್ಚೆ ಬದಲಿನ ಆಟವನ್ನು ಇವತ್ತಿನ ಪಕ್ಷಾಂತರಿಗಳಿಗೆ ಹೋಲಿಸ್ಬೋದು. ಯಾರಾದರೂ ರಾಜಕೀಯ ಮುಖಂಡರಿದ್ದರೆ ದಯವಿಟ್ಟು ತಪ್ಪು ಭಾವಿಸಬೇಡಿ. ರಾಜ ಬೀದಿ, ರಾಜ ತೇಜ. ಇನ್ನೊಂದು ಬಹಳ ಮುಖ್ಯವಾಗಿ ಬಳಸೋದು ಭಕ್ತಿ ಪಕ್ಷ. ಇವತ್ತು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಪಕ್ಷ, CPI, JDU ನೂರಾರು ಪಕ್ಷಗಳಿದಾವೆ. ಆದರೆ ಎಲ್ಲರೂ ಭಕ್ತಿ ಪಕ್ಷ ಅನ್ನೋ ಹೆಸರು ಕೇಳಿದ್ದೀರಾ ನೀವು? ಅಂದರೆ ಬಸವಣ್ಣನವರು 12ನೇ ಶತಮಾನದಷ್ಟು ಹಿಂದೆಯೇ ಭಕ್ತಿ ಪಕ್ಷವನ್ನು ಪ್ರಸ್ತಾಪಿಸ್ತಾರೆ. ಏನು ಭಕ್ತಿ ಪಕ್ಷ, ಅದರ ಲಕ್ಷಣಗಳೇನು, ಅದು ಹೇಗಿರ್ತದೆ ಅದನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದು ನಾವೆಲ್ಲ ಕೇಳಿರೋ ವಚನನೇ. ಇವೆಲ್ಲವನ್ನು ಭಾಳ ಚಂದ ಹಾಡ್ತೇವೆ, ಕೇಳ್ತೇವೆ. ಯಾರು ನಿಜವಾಗಿ ಅವು ಏನು ಹೇಳ್ತಾವೆ ಅನ್ನೋದು ನಾವು ಇನ್ನವರಿಗೆ ಆಳಕ್ಕೆ ಹೋಗಿಲ್ಲ. ಭಕ್ತಿ ಪಕ್ಷ ಹೇಗಿರ್ತದೆ ನೋಡಿ, ಅದು ಬಹಳ ಚೆನ್ನಾಗಿರುವಂಥ ವಚನ ಅದು. ಕಾಗೆ ಒಂದಗುಳ ಕಡ್ಡಡೆ, ಕೂಗಿ ಕರೆಯದೆ ತನ್ನ ಬಳಗವ. ಕೋಳಿ ಒಂದು ಕುಟುಕ ಕಂಡಡೆ, ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ, ಕಾಗೆ ಕೋಳಿಯಿಂದ ಕಷ್ಟ ಕೂಡಲ ಸಂಗಮವೇ. ನೋಡಿ, ಒಂದು ಕಾಗೆ ಕೋಳಿಗಳು ಅವಕ್ಕೇನು ಬುದ್ಧಿ ಇಲ್ಲ ಅಂತ ಹೇಳ್ತೇವೆ. ಆದರೆ ಅವುಗಳಿಗೆ ತಮ್ಮ ಒಂದು ಸಮಾಜದ ಬಗ್ಗೆ, ತಮ್ಮ ಕುಲದ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ ಅಂದರೆ, ನಾನೊಬ್ಬನೇ ತಿಂದರೆ ಸಾಲದು, ನಾನೊಬ್ಬನೇ ಕೋಟಿಗಟ್ಟಲೆ ಗಳಿಸ್ಕೊಂಡ್ರೆ ಸಾಲದು, ಎಲ್ಲರನ್ನೂ ಕರೆದು ತಿನ್ಬೇಕಂತವಲ್ಲ. ಇದು ನಿಜವಾದ ಸಮಾನತೆ, ಸಮಾಜವಾದಿ ತತ್ವ.
ಇದನ್ನ ಕರೆಯೋದು ಬಸವಣ್ಣ ಭಕ್ತಿ ಪಕ್ಷ ಅಂತ. ಈ ಭಕ್ತಿ ಪಕ್ಷದ ಮುಖ್ಯ ಲಕ್ಷಣ ಅಂದರೆ ಸಮಾನತೆಯನ್ನು ಸಾಧಿಸುವುದು, ಸಮನಾಗಿ ಹಂಚುವುದು. ನಮ್ಮ ಯಾವ ಪಕ್ಷ ಇದನ್ನು ಮಾಡ್ತದೆ? ಕೊನೆ ಪಕ್ಷ ನನ್ನ ವಿನಂತಿ ಇಷ್ಟೇ, ಬಸವ ಪರಂಪರೆಯ ರಾಜಕಾರಣಿಗಳು ಒಂದು ಭಕ್ತಿ ಪಕ್ಷವನ್ನು ಕಟ್ಟಿ ಬಸವಣ್ಣನವರು ಹೇಳುವ ಈ ಎಲ್ಲ ಲಕ್ಷಣಗಳನ್ನು ಆ ಪ್ರಜಾಪ್ರಭುತ್ವದ ಮಾದರಿಯ ಸರ್ಕಾರವನ್ನು ತರೋದಕ್ಕೆ ಪ್ರಯತ್ನ ಪಟ್ಟರೆ ಬಹುಶಃ ಆ ಪರಂಪರೆಯನ್ನು ನಾವು ಮುಂದುವರಿಸೋದಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಹೀಗೆ ಆಧುನಿಕ ಪರಿಕಲ್ಪನೆಯ ಸಂವಿಧಾನ, ಆಧುನಿಕ ಪರಿಕಲ್ಪನೆಯ ಒಂದು ಸಂಸತ್ತು, ಆಧುನಿಕ ಪರಿಕಲ್ಪನೆಯ ಪ್ರಜಾಪ್ರಭುತ್ವದ ಮೂಲ ಸಿದ್ಧಾಂತಗಳನ್ನು, ತತ್ವಗಳನ್ನು ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಹೇಳ್ತಾರೆ. ಇವುಗಳನ್ನು ನಾವು ಬರೀ ಧಾರ್ಮಿಕ ಮತ್ತು ಸಾಹಿತ್ಯಿಕ ಅರ್ಥದಲ್ಲಿ ನೋಡಿದರೆ ಆಗೋದಿಲ್ಲ ಅನ್ನೋದೇ ನನ್ನ ಮೂಲ ಆಶಯ. ಇದನ್ನು ಹೇಳ್ತಾ ತಮ್ಮ ಉದ್ಘಾಟನಾ ಭಾಷಣ ಮಾಡಿ ಬಹಳ ವಿದ್ವತ್ಪೂರ್ಣವಾದಂಥ ಮಾತುಗಳು, ಎಲ್ಲರೂ ಸರಿಯಾಗಿ ಕುಂತು ಕೇಳಿದರು. ಒಂದು ರೀತಿ ಸರೋವರದಂತೆ ಮಾತಾಡ್ತಾ ಇದ್ರು, ಎಲ್ಲರೂ ಅದು ಸ್ವೀಕಾರ ಮಾಡ್ತಾ ಇದ್ರು. ನಾನು ಪ್ರತಿ ತಿಂಗಳು ಈ ರೀತಿಯೇ ಕೇಳುಗರನ್ನು ಅಲ್ಲಿ ಕೂಡಿಸ್ತಾ ಇದ್ದೀವಿ. ಕೇಳುಗರು ಎಷ್ಟು ಚಂದ ಇರ್ತಾರೋ ಅಷ್ಟು ಮಾತಾಡೋರಿಗೆ ಉಲ್ಲಾಸ ಬರ್ತದೆ, ಪ್ರೋತ್ಸಾಹ ಬರ್ತದೆ. ಇವತ್ತು ಅವರಷ್ಟು ಬೆಂಗಳೂರಿನಿಂದ ಬಂದಿದ್ದಾರೆ, ನಾವು ದೂರಿಂದ ಅಂತ ಅಂದೆವು. ಬಹುಶಃ ಅದು ತಪ್ಪಾಗ್ತದೇನೋ, ದೂರಿನವರೆಲ್ಲ ಕನ್ನಡಿಗರು ಇಂಗ್ಲೆಂಡ್ದಾಗ ಇದ್ರು ನಮ್ಮವರೇ, ಅಮೆರಿಕದಾಗ ಇದ್ರು ನಮ್ಮವರೇ, ದೂರ ಅಂತ ಶಬ್ದನೇ ಇಲ್ಲ. ಬೆಂಗಳೂರು ನಮ್ಮದೇ, ನಮ್ಮ ರಾಜಧಾನಿನೇ. ಅವರು ಮತ್ತು ಆಕಾಶವಾಣಿಯಿಂದ ಮನೆಗೆ ಕಿವಿಗೆಲ್ಲ ಅವ್ರ ಮಾತುಗಳು ಬಿದ್ದದ್ದಿದೆ. ಆಕಾಶವಾಣಿಯಲ್ಲಿ ನಿರ್ದೇಶಕರ ಕೊನೆ ಹಂತಕ್ಕೆ ಎಲ್ಲಕ್ಕಿಂತ ಎತ್ತರ ಸ್ಥಾನಕ್ಕೆ ಹೋಗಿ ನಿವೃತ್ತಿ ಹೊಂದಿ ಇವತ್ತು ಬೆಂಗಳೂರಿನಲ್ಲಿ ಉಳಿದು ಸಾಹಿತ್ಯ ರಚನೆ ಮಾಡ್ಕೊಳ್ತಾ ಈ ರೀತಿ ಉಪನ್ಯಾಸ ಮಾಡ್ಕೊಳ್ತಾ ಅವ್ರು ಒಳ್ಳೆಯ ಭಾಳ ಮಾತುಗಳು ನೀವೆಲ್ಲ ಕೇಳಿದ್ರಿ. ಅದಕ್ಕೆ ವಿವರಣೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾಗರಾಜ್ ಅವರು ಇತ್ತೀಚೆಗೇನು ಸಾಮಾಜಿಕ ಕೆಲಸಕ್ಕೆ ತೊಡಗಿಸ್ಕೊಂಡಿದ್ದಾರೆ. ಅವರು ತಮ್ಮ ವಿಚಾರಗಳನ್ನು ಮಂಡನೆ ಮಾಡಿದರು. ಸುರೇಶ್ ಚಂದ್ರಶೆಟ್ಟಿ ಅವರು ತೆರಳಿದ್ರು ಕಾಣಿಸ್ತದೆ. ನಮ್ಮ ಅಸೆಂಬ್ಲಿಂಗ್ ವಾಲ್ದೋಡಿಯವರಿದ್ದಾರೆ. ಒಳ್ಳೆಯ ವಚನ ಗಾಯನಕ್ಕೆ ಯಾವುದೇ ಗಾಯನ ಇರಲಿ, ಜನಪದ ಇರಲಿ, ಎಲ್ಲದರಲ್ಲಿಯೂ ಅವ್ರದ್ದೇ ಆದಂಥ ಒಂದು ಪರಿಣಿತಿ ಇದೆ. ಬೀದರ್ನಲ್ಲಿ ಗಾನಕೋಗಿಲೆ ಅಂತ ಅವರಿಗೆ ಹೆಸರಿದೆ. ನಮ್ಮ ರೇವಣಸಿದ್ದಪ್ಪ ಜಲಾಲಯ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು. ಇವತ್ತು ನಾವು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸ್ವಾಗತ ಸಮಿತಿ ನೇಮಕ ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮಗಳ ವ್ಯವಸ್ಥೆ ಮಾಡ್ಕೊಳ್ಳಿ ಸಾಕಷ್ಟು ಸಾಧ್ಯ ಆಯಿತು. ಇದಕ್ಕೆ ಸಾಕಷ್ಟು ದಾಸೋಹಿಗಳ ಕೆಲಸ ಇದೆ. ಎಲ್ಲರೂ ಮನಬಿಚ್ಚಿ ಸಹಾಯ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ, ನಾವು ಭಾಳ ಮುಖ್ಯವಾಗಿ ಬಸವಲಿಂಗ ಪಟ್ಟದೇವ್ರ ಮಾತುಗಳನ್ನು ಕೇಳೋಣ. ಗುರುಗಳು ಭಾಳ ಬೀದರ್ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಕೊಡುಗೆ ಕೊಟ್ಟಂಥ ಗುರುಗಳು. ತಮಗೆಲ್ಲ ಗೊತ್ತಿದೆ ಎಷ್ಟು ಶಾಲೆಗಳು ನಡೆದವು ಜಿಲ್ಲೆ ತುಂಬ ಅನ್ನೋವಂಥದ್ದು. ಮೊನ್ನೆ ಆಮಂತ್ರಣ ಕೊಟ್ಟರು ಬಾಲ್ಕಿ ಹೋದಾಗ ಅಲ್ಲಿ ಹೇಳ್ತಾ ಇದ್ರು, ಎಷ್ಟೇ ಓಡಾಡಿ ದಣಿವಾಗಿ ಬರಲಿ ಸಂಜೆ ಮಕ್ಕಳಿಗೆ थर्ड पोजीशन पे है इधर कर्नाटका स्टेट में। पॉपुलेशन के हिसाब से अगर हम देखेंगे तो बीदर कर्नाटका में नंबर 1 पर है। बेंगलुरु बीदर का 50 टाइम्स 160 टाइम्स बड़ा है और बेंगलुरु के बाद बीदर ही है। तो आज ज़माना था महात्मा बसवेश्वर के ज़माने में कश्मीर से, अफगानिस्तान से बच्चे यहाँ पे पढ़ने आते थे। महमूद गवान के ज़माने में 25 कंट्रीज़ के स्टूडेंट्स पढ़ने के लिए यहाँ आते थे। बाद में हम देख रहे थे बीदर में जो भी पढ़ता था वो धारवाड़, हुबली, मैंगलोर जाता था। लेकिन आज फिर वो पुराने दिन बीदर के लिए वापस आ गए हैं। पूरे इंडिया से, बल्कि 25 कंट्रीज से स्टूडेंट्स बीदर में पढ़ने के लिए आ रहे हैं। कोई बोले कि ये कैसा उल्टा हो गया, बोले मुझे कोई बोले ऐसा कैसा उल्टा हो गया, मतलब उल्टा ये नहीं हुआ, यही सीधा है। कुछ दिन के लिए उल्टा हुआ था, फिर वापस सीधा हो गया। यही सीधा है ना, हमारी हिस्ट्री है, बीदर की हिस्ट्री है। और हम बीदर को कर्नाटका का रियल क्रेटा बनाने के लिए सब मिलकर कोशिश करेंगे। ये लोग काफ़ी हैं समाज की बुराइयों को ख़त्म करने के लिए। ख़ासतौर पर हमारी बहनें, वो महंगी मैरिजेस को डिस्करेज कीजिए। और कर्नाटका में कमेटी बनी गुटखे के खिलाफ में, वो कमेटी बनी। अब कमेटी क्या करती है आपको पता है। मैं एबिट्स पे पोस्टर्स लगा के ठहरता था। यहाँ पे बीदर में मेन रोड पे पोस्टर्स, गुटखे के कलरफुल पोस्टर्स, हैदराबाद में कंसेशन में जिरक्स लगा के लाता था। और रोड पर दुकान बंद है कोई, तो दुकान के सामने लगा के ठहरता था दिन भर और लोगों को समझाता था कि ये नुकसान है। हैदराबाद में प्रेस मीट हुई मेरी, और दूसरे दिन असेंबली में क्वेश्चन उठा और आंध्रा में गुटखा बैन हुआ। आंध्रा में गुटखा बैन हुआ और वो गुटखे की कंपनी वाले बीदर में आके, कर्नाटका में आके वो जहर आधे हमारे भारत में फैला रहे हैं। ये बंद होना चाहिए, तमाम बुराइयां बंद होना चाहिए। और फंडामेंटल प्रोहिबिशंस के ऊपर ज़रूर गौर कीजिए। ये हमारे
बड़े लोग यहाँ पे मौजूद हैं और स्वामी जी की सरपरस्ती हो जाए, इस पे गौर करेंगे। शराब यानी ड्रग्स फ्री, पॉवर्टी फ्री, हेट्रेट फ्री, बेगर फ्री हमारा बीदर हो जाए, हमारा समाज हो जाए। मैं इजाज़त चाहूँगा। ಕೊನೆಗಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು। ಬೀದರ್ ನಗರದ ಚೌಬಾರ ಎದುರುಗಡೆ ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ವತಿಯಿಂದ ಗುಟ್ಕಾ ಮಾರಾಟ ಮಾಡದಂತೆ ಜಾಗೃತಿಯನ್ನು ಮೂಡಿಸಲಾಯಿತು. ಶಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರ ನೇತೃತ್ವದಲ್ಲಿ ಚೌಬಾರ ಎದುರುಗಡೆ ಬೀಡಿ, ಸಿಗರೇಟ್, ತಂಬಾಕು ಮತ್ತು ಗುಟ್ಕಾ ಪದಾರ್ಥಗಳನ್ನು ಸುಟ್ಟು ಜಾಗೃತಿಯನ್ನು ಮೂಡಿಸಲಾಯಿತು. ಚೌಬಾರದಿಂದ ಆರಂಭವಾದ ಜಾಗೃತಿಯ ಒಂದು ಜಾಥಾ ನಯಕಮಾನ್ವರೆಗೆ ಆಗಮಿಸಿತು. ಮಾರ್ಗ ಮಧ್ಯದಲ್ಲಿ ವಿವಿಧ ಕಿರಾಣ ಅಂಗಡಿಗಳು, ವಿವಿಧ ಮಾಲ್ಗಳಿಗೆ ತೆರಳಿ ಸ್ವಯಂ ಪ್ರೇರಿತರಾಗಿ ಗುಟ್ಕಾ ಮಾರಾಟ ಮಾಡದಂತೆ ಜಾಗೃತಿ ಕೂಡ ಆ ಒಂದು ಅಂಗಡಿ ಮಾಲೀಕರಿಗೆ ಮೂಡಿಸಲಾಯಿತು ಎಂದು ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಹಲವಾರು ವರ್ಷಗಳಿಂದ ಗುಟ್ಕಾ ತಿನ್ನುತ್ತಿರುವ ಕೆಲವು ವ್ಯಕ್ತಿಗಳಿಗೆ ತಿಳಿಸಿ ಹೇಳಿ ಗುಟ್ಕಾ ತಿನ್ನದಂತೆ ಜಾಗೃತಿಯನ್ನು ಮೂಡಿಸಲಾಯಿತು. ಇದೇ ವೇಳೆ ಸಮಿತಿಯ ಪ್ರಮುಖರಾಗಿರ್ತಕ್ಕಂಥ ಇಂಜಿನಿಯರ್ ಹೌಶೆಟ್ಟಿ ಅವರು ಕೂಡ, ಹೌಶೆಟ್ಟಿ ಪಾಟೀಲ್ ಅವರು ಕೂಡ ಇದ್ದರು, ವಿಜಯಕುಮಾರ್ ಸೋನಾರೆ ಅವರು ಇದ್ದರು, ಫಾದರ್ ವಿಲ್ಸನ್ ಅವರು ಕೂಡ ಇದ್ದರು. ಇವರೆಲ್ಲರೂ ಕೂಡ ಸೇರಿದಂತೆ ಇನ್ನೂ ಅನೇಕ ಜನರು ಈ ಒಂದು ಜಾಗೃತಿ ರ್ಯಾಲಿಯಲ್ಲಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಸಮಿತಿ ವತಿಯಿಂದ ಒಂದು ಕಳಕಳಿಯ ಒಂದು ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ನಶೆಮುಕ್ತ ಬೀದರ್ನ ಮಾಡಬೇಕಂತೇಳಿ ನಾವೆಲ್ಲ ಈ ಒಂದು ನಾಗರಿಕ ಸಮಿತಿಯಿಂದ, ಸನ್ಮಾರ್ಗ ಸಮಿತಿಯಿಂದ ಒಂದು ಎಲ್ಲ ಸದಸ್ಯರು ಕೂಡ ಈ ಒಂದು ಹೋರಾಟಕ್ಕಿಳಿದ್ವಿ ನಾವು. ಇಲ್ಲಿ ಹೋರಾಟ ಅಂದರೆ ಏನು, ಎಲ್ಲರಿಗೊಂದು ಮನವರಿಕೆ ಮಾಡೋದು, ಅವರನ್ನು ವಿನಂತಿ ಮಾಡ್ಕೊಳ್ಳೋದು. ಈಗಾಗಲೇ ನಮ್ಮ ಫಾದರ್ ಹೇಳಿದಾಗೆ ಎಲ್ಲ ನಮ್ಮ ಯುವ ಪೀಳಿಗೆ ಈ ಒಂದು ದುಶ್ಚಟಕ್ಕೆ ಒಳಗಾಗಿ ತಮ್ಮ ಕುಟುಂಬವನ್ನೇ ಹಾಳು ಮಾಡಿ, ತಮ್ಮ ಜೀವನವೂ ಕೂಡ ತಮ್ಮ ಕುಟುಂಬ ಕೂಡ ಹಾಳು ಮಾಡ್ತಾ ಇದ್ದಾರೆ. ಆದ್ದರಿಂದ ಒಂದು ಕೆಟ್ಟ ಪರಿಣಾಮ ಈ ಸಮಾಜದ ಮೇಲೆ ಬರ್ತಾ ಇದೆ. ಹಾಗಾಗಿ ಈ ನಮ್ಮ ಎಲ್ಲ ನಾವೊಂದು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ಎಲ್ಲ ನಮ್ಮ ಸದಸ್ಯರು ಕೂತ್ಕೊಂಡು ಈ ಒಂದು ನಮ್ಮದು ಕಳಕಳಿಯ ಒಂದು ಏನಪ್ಪ ಅಂದರೆ ಎಲ್ಲರಿಗೂ ತಿಳುವಳಿಕೆ ಮಾಡಿ, ಯಾವ ಭಾಗದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ, ಯಾವ ಸ್ಕೂಲ್ ಪಕ್ಕದಲ್ಲಿ, ಎಲ್ಲೆಲ್ಲಿ ಯಾರು ಗುಟ್ಕಾ, ಸಿಗರೇಟು ಇಂಥವೆಲ್ಲ ಮಾರಾಟ ಮಾಡ್ತಾರೆ ಅವರೆಲ್ಲ ನಾವು ವಿನಂತಿ ಮಾಡ್ಕೊಂಡು ನಾವು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶ ಕೊಡೋಣ ಅಂತ ಹೇಳಿ ಅವ್ರಿಗೊಂದು ಮನವರಿಕೆ ಮಾಡೋಣ ಅಂತ ಹೇಳಿ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಒಂದು ನಿರಂತರ ಪ್ರಯತ್ನ ಇಟ್ಕೊಳ್ತಾ ಇದ್ದೀವಿ. ಎಲ್ಲರಿಗೆ ಮನವಿ ಮಾಡಿ ಆದಷ್ಟು ನಮ್ಮ ಜಿಲ್ಲೆಯನ್ನು ನಶೆಮುಕ್ತವಾಗಿ ಮಾಡೋಣ ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದ. चौबारे से एंटी टोबैको, सिगरेट और गुटखा के ख़िलाफ़ में कैंपेन चला रहे हैं और वो तमाम दुकान, किराना स्टोर जो गुटखा नहीं बेचते उनको इनकरेज कर रहे हैं, उनको ऑनर कर रहे हैं, उनको मुबारकबाद दे रहे हैं, उनको फूल पहनाते हुए उनका शुक्रिया अदा कर रहे हैं कि ये जहरीली चीज़ें वो नहीं बेच रहे। वो वाकई काबिल मुबारकबाद हैं वो लोग। और जो बेच रहे हैं उनसे हम रिक्वेस्ट करते रहेंगे कि ये बुराई ख़त्म कर दें, ये जहर के पैकेट नई जनरेशन को न बेचें। और हम साथ में ये भी बता रहे हैं कि ईश्वरअल्लाह भगवान 100, 200, 300 आइटम दिया है, वो सारे बेचकर कमाओ, अपने बीवी बच्चों का पेट पालो। ये जहर बेचकर ही बीवी बच्चों का पेट पालना कोई मुनासिब काम नहीं है। ये हम रिक्वेस्ट कर रहे हैं और वहाँ पे एक स्टिकर लगा रहे हैं। इसमें हमारे तमाम धर्म के ज़िम्मेदारान यहाँ पे मौजूद हैं। फादर विल्सन का इसमें वो मेंबर भी हैं, उनका बड़ा सपोर्ट है। फादर विल्सन बात करेंगे। ಬೀದರ್ ಜನತೆಗೆ ತಿಳಿಸುವುದೇನೆಂದರೆ, ಈ ಬೀದರ್ ನಾಡಿನ ಒಳಿತನ್ನು ಬಯಸಿಕೊಂಡು ನಾವೆಲ್ಲ ವಿವಿಧ ಧರ್ಮದ ಸದಸ್ಯರು ಜೊತೆಗೂಡಿಕೊಂಡು ಈ ಸಾರ್ವಜನಿಕ ಸ್ಥಳಗಳಲ್ಲಿ ಗುಟ್ಕಾ ಅಥವಾ ನಶೆ ಮುಕ್ತ ಬೀದರ್ ನಾಡನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಹೋರಾಟವನ್ನು ನಾವು ಈಗಾಗಲೇ ಕೈಗೊಂಡಿದ್ದೇವೆ. ಈ ಹೋರಾಟ ಎಲ್ಲರ ಮನೆಗಳಿಗೆ ತಲುಪಬೇಕು, ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ವಿಶೇಷವಾಗಿ ಇವತ್ತು ಎಲ್ಲ ನಮ್ಮ ಯುವಕರಿಗೆ ಈ ವಿಷಯ ಮನವರಿಕೆ ಆಗಬೇಕಂತ ಬಿಟ್ಟು ಇವತ್ತೇ ಈ ಪ್ರೆಸ್ ಮೂಲಕ ನಾವು ತಮಗೆಲ್ಲರಿಗೂ ವಿನಂತಿಸ್ತಾ ಇರಬೇಕಾದ್ರೆ, ಪ್ರಿಯರೇ, ದಯವಿಟ್ಟು ಈ ಗುಟ್ಕಾದಿಂದ, ಡ್ರಗ್ಸ್ದಿಂದ, ಸಿಗರೇಟ್, ಬೀಡಿಯಿಂದ ದೂರ ಇರಿ. ಒಳ್ಳೆಯ ಆರೋಗ್ಯವನ್ನು ಕಾಪಾಡಿ, ನಿಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳಿ. ಕುಟುಂಬದಲ್ಲಿ ಶಾಂತಿ ಸ್ಥಾಪನೆಗೆ ಇದು ಒಂದೇ ದಾರಿ. ಯಾಕೆಂತೇಳಿದ್ರೆ, ಒಂದೊಮ್ಮೆ ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಾದರೆ ನಿಮ್ಮ ಒಬ್ಬ ವ್ಯಕ್ತಿಯಿಂದ ಇಡೀ ಕುಟುಂಬ ವ್ಯವಸ್ಥೆ ತೊಂದರೆಗೀಡಾಗುತ್ತೆ. ಆದ್ದರಿಂದ ಇದೊಂದು ನಮ್ಮ ಚಿಕ್ಕ ಪ್ರಯತ್ನ. ಈ ಪ್ರಯತ್ನ ಎಲ್ಲ ಮೂಲೆಗೂ ತಲುಪಬೇಕಂತ ನಾವು ಈ ಹೋರಾಟವನ್ನು ಕೈಗೊಂಡಿದ್ದೀವಿ. ಅದರಿಂದ ಎಲ್ಲ ಸಾರ್ವಜನಿಕರಲ್ಲಿ ನಮ್ಮ ಮನವಿ, ವಿಶೇಷವಾಗಿ ಎಲ್ಲೆಲ್ಲಿ ಶಾಲೆಗಳಿದ್ದಾವೋ, ಎಲ್ಲೆಲ್ಲಿ ಕಾಲೇಜುಗಳಿದ್ದಾವೋ, ಅಟ್ಲೀಸ್ಟ್ 100 ಮೀಟರಷ್ಟು ದೂರ ಇರುವಂತೆ ಈ
ಗುಟ್ಕಾ ವಿಮುಕ್ತವಾದಂಥ ಸ್ಥಳವನ್ನು ನಾವು ಸ್ಥಾಪಿಸಲಿಕ್ಕೆ ನಾವೆಲ್ಲ ಜೊತೆಗೂಡ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರವನ್ನು ಬಯಸುವರಾಗಿದ್ದೀವಿ. ಧನ್ಯವಾದಗಳು. बंद करो बंद करो इधर के बंद करो बंद करो बंद करो गुटखा सिगरेट बंद करो बंद करो बंद करो गुटखा सिगरेट बंद करो बंद करो बंद करो गुटखा सिगरेट बंद करो नशा मुक्त बंद करो इधर को नशा मुक्त करो नशा मुक्त करो नशा मुक्त करो इधर को नशा मुक्त करो इधर को नशा मुक्त करो नशा मुक्त करो नशा मुक्त करो बंद करो बंद करो गुटखा सिगरेट बंद करो बंद करो बंद करो गुटखा सिगरेट बंद करो बंद करो बंद करो गुटखा सिगरेट बंद करो इधर की आम जनता अच्छा रहे जो अच्छा रहे जो अच्छा इधर के आम जनता अच्छा रहे जो अच्छा रहे जो ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.